ಸುಮಾ ಸಾನಾ ಸಮಾಧಾನ ಮಾಡ್ಕೊಬಿಟ್ಟಮೆ. ನೀನು ಗಾಬರಿ ಆಯ್ತಿ ಅಂತ ವಿಷಯ ಮುಚ್ಚಿಟ್ಟಿದ್ದಷ್ಟೇ. ಏ ಮುಚ್ಚಯ್ಯ ಬಾಯ, ನಿಂಗೆಲ್ಲ ಗೊತ್ತಿದ್ರು ಸಹಿತ ನನ್ಗೆ ಏನೋ ಹೇಳಿದ್ರೆ ಮುಚ್ಚಕ್ಕಿದೆಯಲ್ಲ ನೀನು. ಅಯ್ಯಯ್ಯ, ರೌಡಿಗಳು ಬಂದ ವಿಷಯ ನಿಂತಾವ್ ಹೇಳೋಣ ಅಂತಿದ್ದೆ. ಸಾನವ ಬೇಡ ಅಂದ್ಬಿಟ್ಟು ತಡೆದ್ಬಿಟ್ರು. ಹಿಂಗೆ ನನಗೆ ಗೊತ್ತಿದ್ರೆ ಇನ್ನು ಯೋನನ್ ಮುಚ್ಚಕ್ಕಿರ್ಬೋದು. ಪುಟಮೆ, ರೌಡಿಗಳು ಬಂದು ಗಲಾಟೆ ಮಾಡಿದ ಅಷ್ಟೇ ನಂಗೆ ಗೊತ್ತು. ಇವ್ರು ಸ್ಟೇಷನ್ಗೆ ಹೋಗಿ ವಿಷಯ ನಂಗೆ ಗೊತ್ತಿಲ್ಲ. ನನ್ನಣೆಗೂ ನೀನು ಹಿಂಗೆ ವಹಿಸ್ಕೊಂಡು ಮಾತಾಡೆಯ ಅವ್ರ ತಲೆ ಮೇಲೆ ಹೆಚ್ಕೊಂಡಿರೋದು. ನಾಳೆ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಇಷ್ಟೆಲ್ಲ ಆದರೂ ಏನೂ ಹೇಳಿದ್ರೆ ಎಲ್ಲ ಮುಚ್ಚಿಕವ್ರಲ್ಲ. ಐತೆ ಇವ್ರೆ, ಅವ್ರಿಗೆ ಮಾರಿ ಹಬ್ಬ ಇವತ್ತೈತೆ. ಏಯ್ ಸುಮಾ, ಸಾನಾ ಬರ್ರವಿಲೆ. ಕುಸೆ ಊಟ ಮಾಡ. ಏಯ್ ಇಬ್ರು ನಂತವ್ ಏನು ಇಸ ಮುಚ್ಚಿಕ್ಕಿರೋದು? ಅಲ್ಲವ, ನಾವು ಯೋನ್ ಈಸಿಯ ಮುಚ್ಚಿಟ್ಟಿದ್ದೀವಿ. ನಿನ್ನ ಹತ್ರ ಏನಾದ್ರೂ ಮುಚ್ಚಿಡಕ್ಕಾಗತ್ತಾ ಪುಟ್ಟು? ತೆಗ್ದ್ಬಿಟ್ಟ ಅಂದ್ರೆ ಕಿಮಿ ಗುಯ್ ಅಂದ್ಬಿಡ್ಬೇಕು. ಇದ್ಯಾಕವ ಈಟೊಂದು ಕೋಪದಾಗಿದ್ಯಾ? ಮತ್ತೆ ಮಕ್ಕಳು ಮನಸ್ಸು ಮುರಿಯೋ ಕೆಲಸ ಮಾಡಿದ್ರೆ ಕೋಪ ಮಾಡ್ಕೊಳ್ದಂಗೆ ಇನ್ನೇನ್ ಮಾಡ್ತಾರೆ? ಏಯ್ ಪ್ರಶ್ನೆ ಕೇಳ್ತಿರೋಳು ನಾನು, ಅಲ್ಲೇನ್ ನೋಡ್ತೀರಾ? ಆ ಅವ ನೀನು ಹೊಸ ಸಮಾಧಾನ ಮಾಡ್ಕೊಳವ. ನೀನು ಈಟೊಂದು ಕೋಪ ಮಾಡ್ಕೊಳ್ಳೋ ಅಂಥದ್ದು ಏನೂ ಆಗಿಲ್ಲ. ಸಾಕು ಮುಚ್ಚವಿ ಬಾಯ. ದೊಡ್ಡ ದೇಶ ಅಲ್ದೆ ಹೋಗಿದ್ದಿದೆ ಪೊಲೀಸ್ ಸ್ಟೇಷನ್ವರೆಗೂ ಯಾಕೆ ಹೋಯ್ತಿದ್ರಿ? ಅವ ಅದು ನೀ ಶಾನ ಚಿಕ್ಕ ಮಗ ಅನ್ಕೊಂಡಿದ್ದೆ. ಈಗ ನೀನು ಅವು ಅಂತವನೇ ಎಲ್ಲ ಮುಚ್ಚಿಕ್ಕುವಷ್ಟು ದೊಡ್ಡಳಾಗ್ಬಿಟ್ಟೆ ಅಲ್ಲ. ಅವ ಇದ್ರಿಗೆ ಸುಮ್ಮನೆ ಏನೂ ತಪ್ಪಿಲ್ಲ. ನಾನೇ ಅವಳಿಗೆ ಹೇಳಿದ್ದು, ನಿನ್ ತವ ಇಸ್ಯ ಹೇಳ್ಬೇಡ, ನೀನು ಸುಮ್ಕೆ ಗಾಬರಿ ಆಯ್ತೀಯಾ ಅಂತ. ಇಸ್ಯ ತಿಳಿದ ಮೇಲೆ ಗಾಬರಿ ಆಗಕ್ಕಿಲ್ಲ ನವಿ. ನಾನು ಯಾವಾಗ ಏನು ಹೇಳ್ತೀನಿ? ದೊಡ್ಡರ ಸವಾಸ ಆವಿನ ಸವಾಸ ಎರಡೂ ಒಂದೇ. ನಾವು ಸುಮ್ಕಿದ್ರು ಅವ್ರು ಸುಮ್ಕಿರಕ್ಕಿಲ್ಲ ಅಂತ ಹೇಳ್ತೀನ ಇಲ್ಲ? ಇದೆಲ್ಲ ನಿಮ್ಗೆ ಯಾಕೆ ಬೇಕಿತ್ತು? ಅವ ಇದೆಲ್ಲ ನಾವು ಶುರು ಮಾಡಿದ್ದಲ್ಲ. ನಾವು ಶುರು ಮಾಡ್ದಿರೋ ಇಸಕ್ಕೆಲ್ಲ ನಾವ್ಯಾಕೆ ಭಯ ಪಡ್ಬೇಕು? ಅಯ್ಯೋ ಇದೆಲ್ಲ ನಿನಗೆ ಗೊತ್ತಾಗಿಲ್ಲ ಕಣವಿ.